ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಹಾಸನ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣದಲ್ಲಿ ಬೆಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ವಾದ ಪ್ರತಿವಾದ ನಡೆಯುತ್ತೆ. ಈ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗಿಂದು ಅಗ್ನಿ ಪರೀಕ್ಷೆ. ಹೊಳೆನರಸೀಪುರದಲ್ಲಿನ ಎಫ್ಐಆರ್ನಿಂದ ಸಂಕಷ್ಟ. ಕೆಲವೇ ಕ್ಷಣದಲ್ಲಿ ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ಸಿಗುತ್ತಾ ರಿಲೀಫ್? ಎಚ್.ಡಿ. ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲು. ತಾಯಿ ಕಾಣೆಯಾಗಿದ್ದಾರೆ ಎಂದು ದೂರು ಕೊಟ್ಟಿರುವ ಮಗ. ಮೈಸೂರು ಜಿಲ್ಲೆಯ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಎರಡನೇ ಎಫ್ಐಆರ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನ ಬಹುತೇಕ ಖಚಿತ. ಮಹಿಳೆ ಮೇಲೆ ನಿರಂತರ ಅತ್ಯಾಚಾರ ಆರೋಪ. ಕನಿಷ್ಠ 10 ವರ್ಷ ಹಾಗೂ ಗರಿಷ್ಠ ಜೀವಾವಧಿ ಶಿಕ್ಷೆ ಸಾಧ್ಯತೆ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣವನ್ನೇ ಹಿಡಿದು ಹಣ ಮಾಡಲು ಪ್ಲಾನ್. ಪೆನ್ ಡ್ರೈವ್ನಲ್ಲಿ 2900 ವಿಡಿಯೋಗಳಿವೆ ಅಂತ ಪ್ರಚಾರ. ಸಂತ್ರಸ್ತೆಯರಿಗೂ ಬ್ಲಾಕ್ ಮೇಲ್. ಕೋಟಿ ಹಣಕ್ಕೆ ಡಿಮ್ಯಾಂಡ್. ಇಂದು ಪ್ರಜ್ವಲ್ ಫಾರ್ಮ್ ಹೌಸ್ ಸೀಲ್ ಮಾಡೋ ಸಾಧ್ಯತೆ. ವಿಡಿಯೋ ಶೂಟ್ ಮಾಡಲಾಗಿದೆ ಎನ್ನಲಾದ ಸ್ಥಳ ಹಾಸನದಲ್ಲಿರೋ ಪ್ರಜ್ವಲ್ ನಿವಾಸ. ಹೊಳೆನರಸೀಪುರದ ಫಾರ್ಮ್ ಹೌಸ್, ತೋಟ ವಶಕ್ಕೆ ಪಡೆಯುವ ಸಾಧ್ಯತೆ. ಹಾಸನ ಅಶ್ಲೀಲ ವಿಡಿಯೋ ಕೇಸ್ ತನಿಖೆ ಮತ್ತಷ್ಟು ಚುರುಕು. ನಿನ್ನೆ ತಡರಾತ್ರಿ ಹಲವೆಡೆ ದಾಳಿ ನಡೆಸಿದ ಎಸ್ಐಟಿ. ಬಸವನಗುಡಿಯಲ್ಲಿರುವ ಮನೆ, ಹೊಳೆನರಸೀಪುರದಲ್ಲಿ ರೇವಣ್ಣ ಹಾಗೂ ಸೂರಜ್ ಫಾರ್ಮ್ ಹೌಸ್ಗಳ ಮೇಲೆ ದಾಳಿ. 3 ದಿನಗಳಿಂದ ಪ್ರಕರಣ ಸಂಬಂಧ ತೀವ್ರ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ಮಹಿಳೆಯರಿಗೆ ಪ್ರಜ್ವಲ್ ಕರೆ ಮಾಡಿರುವ ಹಿನ್ನೆಲೆ ಸಿಡಿಆರ್ ಹಾಗೂ ಮೆಸೇಜ್ಗಳನ್ನು ಕಲೆ ಹಾಕ್ತಾ ಇದೆ ತನಿಖಾ ತಂಡ. ಮೊಮ್ಮಗ ಮಾಡಿದ ತಪ್ಪಿಗೆ ದೇವೇಗೌಡರ ತೇಜೋವಧೆ ಸರಿಯಲ್ಲ. ಎಚ್ಡಿಡಿ ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆ ಖಂಡನಾರ್ಹ. ಮೈಸೂರಲ್ಲಿ ಮಾಜಿ ಪ್ರಧಾನಿ ಪರ ಹೋರಾಟಕ್ಕಿಳಿದ ಒಕ್ಕಲಿಗ ಮುಖಂಡರು. ಡಿಕೆ ಶಿವಕುಮಾರ್ ಸಿಡಿ ಮಾಡೋದ್ರಲ್ಲಿ ಭಾರಿ ಎಕ್ಸ್ಪರ್ಟ್. ರಮೇಶ್ ಜಾರಕಿಹೊಳಿ ಅವರ ಸಿಡಿ ಮಾಡಿ ಮನೆಗೆ ಕಳುಹಿಸಿದ್ರು. ಇಂಥವರನ್ನ ಪಕ್ಕದಲ್ಲಿ ಕರ್ಕೊಂಡು ಓಡಾಡ್ತಿದ್ದಾರೆ ಸಿದ್ದರಾಮಣ್ಣ. ಯಾದಗಿರಿಯಲ್ಲಿ ರಾಜುಗೌಡ ಸ್ಫೋಟಕ ಹೇಳಿಕೆ. ಎರಡನೇ ಹಂತದ ಚುನಾವಣೆಗೆ ಅಶ್ಲೀಲ ವಿಡಿಯೋ ಪ್ರಕರಣವೇ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರ. ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದ ಪರಿಣಾಮದ ಬಗ್ಗೆ ಸರ್ವೆ. ಕೇಸ್ನಿಂದಾದ ಲಾಭ ನಷ್ಟದ ಲೆಕ್ಕಾಚಾರ ಅರಿಯಲು ಮುಂದಾದ ಹಸ್ತಪಡೆ. ಕಾಂಗ್ರೆಸ್ ಮಣಿಸಲು ಬಿಜೆಪಿಯಿಂದ ಸಾಲು ಸಾಲು ಅಸ್ತ್ರ. ನೇಹಾ ಹಿರೇಮಠ್ ಕೊಲೆ ಪ್ರಕರಣವೇ ಬಿಜೆಪಿಗೆ ಪ್ರಬಲ ಬ್ರಹ್ಮಾಸ್ತ್ರ. ಘಟನೆ ಪ್ರಸ್ತಾಪಿಸಲು ಉತ್ತರ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಅಮಿತ್ ಶಾ ಸೂಚನೆ. ಭದ್ರಕೋಟೆ ಬೀದರ್ ಉಳಿಸಿಕೊಳ್ಳಲು ಬಿಜೆಪಿ ನಾಯಕರ ಕಸರತ್ತು. ಬೀದರ್ಗೆ ಮೇಲಿಂದ ಮೇಲೆ ಎಂಟ್ರಿ ಕೊಟ್ಟಿರೋ ವಿಪಕ್ಷ ನಾಯಕ ಆರ್ ಅಶೋಕ್. ಖೂಬಾ ಪರ ಪ್ರಚಾರಕ್ಕೆ ಬರುವಂತೆ ಪ್ರಭು ಚೌಹಾಣ್ ಮನವೊಲಿಕೆಗೆ ಸರ್ಕಸ್. ಆ ಮುದುಕನಿಗೆ ಬುದ್ಧಿ ಭ್ರಮಣೆಯಾಗಿದೆ. ವಯಸ್ಸಿಗಾದ್ರೂ ಗೌರವ ಕೊಟ್ಟು ಮಾತನಾಡಬೇಕು. ಮೋದಿ ಸಾವಿನ ಬಗ್ಗೆ ಮಾತಾಡ್ತಾನೆ. ಇದು ಕೆಟ್ಟ ಸಂಸ್ಕೃತಿಯನ್ನ ತೋರಿಸ್ತಿದೆ. ಬೀದರ್ನಲ್ಲಿ ಶಾಸಕ ರಾಜು ಕಾಗೆ ವಿರುದ್ಧ ಭಗವಂತ್ ಖೂಬಾ ಕಿಡಿ. ಈ ದೇಶದಲ್ಲಿ ಹಿಂದೂಗಳಾಗಿ ಬದುಕಬೇಕಾದ್ರೆ ನಮಗೆ ಬಿಜೆಪಿ ಪಾರ್ಟಿ ಬೇಕು. ತುರ್ಕರಿಗೆ ಅನೇಕ ಪಾರ್ಟಿಗಳಿವೆ. ಯಾದಗಿರಿಯ ಅಭ್ಯರ್ಥಿ ಉಮೇಶ್ ಜಾಧವ್ ಪರ ಕ್ಯಾಂಪೇನ್ ವೇಳೆ ಶಾಸಕ ಹರೀಶ್ ಪೂಂಜಾ ಹೇಳಿಕೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮೈಸೂರು ಮಹಾರಾಜರ ಮತಬೇಟೆ. ಗಾಯತ್ರಿ ಸಿದ್ದೇಶ್ವರ್ ಪರ ಯದುವೀರ್ ಒಡೆಯರ್ ಪ್ರಚಾರ. ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಸವಿದ ಯದುವೀರ್. ಅಮೇಠಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಗೊಂದಲಕ್ಕೆ ತೆರೆ. ಕೆಎಲ್ ಶರ್ಮಾ ಸ್ಪರ್ಧೆ. ತಾಯಿ ಕ್ಷೇತ್ರ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಅಖಾಡಕ್ಕೆ. ಚುನಾವಣಾ ಸ್ಪರ್ಧೆಯಿಂದ ದೂರ ಉಳಿದ ಪ್ರಿಯಾಂಕಾ ಗಾಂಧಿ. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿಯ ದಿನೇಶ್ ಪ್ರತಾಪ್ ಸಿಂಗ್ ಸ್ಪರ್ಧೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಕಟ್ಟಾಳುವಾಗಿದ್ದ ಸಿಂಗ್ ಕಳೆದ ಬಾರಿ ಸೋನಿಯಾ ವಿರುದ್ಧ ಸ್ಪರ್ಧಿಸಿ ಗೆಲುವಿನ ಅಂತರ ತಗ್ಗಿಸಿ ಗಮನ ಸೆಳೆದಿದ್ದ ದಿನೇಶ್ ಪ್ರತಾಪ್. ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಆರೋಪ. ಹಾಲಿ ಸಂಸದ ಮಾಜಿ ಡಬ್ಲ್ಯೂಎಫ್ಐ ಅಧ್ಯಕ್ಷ ಬ್ರಿಜ್ ಭೂಷಣ್ಗೆ ತಪ್ಪಿದ ಟಿಕೆಟ್. ಕೇಸರ್ಗಂಜ್ ಕ್ಷೇತ್ರದಿಂದ ಪುತ್ರ ಕರಣ್ಗೆ ಬಿಜೆಪಿ ಮಣೆ.
ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಟ್ರಾಫಿಕ್, ಸೂಕ್ಷ್ಮ ಪ್ರದೇಶವಾದ ಗಿರಿ ಸಾಲಿನಲ್ಲಿ ವಾಹನಗಳ ಬ್ಯಾನ್ಗೆ ಆಗ್ರಹ, ಮಾದರಿ ಟೂರಿಸಂಗೆ ಪರಿಸರವಾದಿಗಳ ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.